ತಲೆನೋವಿಗೆ ಕಾರಣವೇನು ಮತ್ತು ಪರಿಹಾರವೇನು? ತಲೆನೋವಿಗೆ ಅನೇಕ ಕಾರಣಗಳಿರುತ್ತವೆ. ಸಾಮಾನ್ಯವಾಗಿ ಸೀಮಿತ ಅವಧಿಯ ತಲೆನೋವು ಗಂಭೀರವಾಗಿರುವುದಿಲ್ಲ. ಕಡಿಮೆ ಗಂಭೀರವಾದ ವಿಧಗಳಲ್ಲಿ ಸ್ನಾಯುಗಳ ಬಿಗಿತ ಮತ್ತು ಒತ್ತಡದ ತಲೆನೋವನ್ನು ಪ್ರತಿಯೊಬ್ಬರೂ ಒಂದಿಲ್ಲ ಒಂದು ಸಂದರ್ಭದಲ್ಲಿ ಅನುಭವಿಸುತ್ತಾರೆ. ಇದನ್ನು ಟೆನ್ಷನ್ ಹೆಡ್ಏಕ್ ಎನ್ನುತ್ತಾರೆ. ಹಣೆ, ತಲೆಬುರುಡೆಯ ಭಾಗ, ಕಿವಿ ಮೇಲ್ಗಡೆ, ಕತ್ತಿನ ಮೇಲೆ ಬಿಗಿಯಾದ ಪಟ್ಟಿಯನ್ನು ಕಟ್ಟಿದಂತೆ ನೋವು ಬರುತ್ತದೆ. ಸಾಮಾನ್ಯ ತಲೆನೋವಿನ ಕಾರಣಗಳು: 1. ಅಜೀರ್ಣ, ಪಿತ್ತರಸ ತೊಂದರೆ. 2. ತೀವ್ರ ಹಸಿವು. 3. ನಿದ್ರೆಯ ಕೊರತೆ. 4. ಗ್ಲೂಕೋಸ್ ಮಟ್ಟದಲ್ಲಿ ಇಳಿಕೆ. 5. ಹಲ್ಲು ನೋವು. 6. ಹುಳುಕು ಹಲ್ಲುಗಳಿಂದ ಸಮಸ್ಯೆಗಳಾಗಬಹುದು. 7. ಒತ್ತಡ, ಆಯಾಸ. 8. ಕನ್ನಡಕಗಳ ಸಂಖ್ಯೆಯಲ್ಲಿ ಬದಲಾವಣೆ ತಲೆನೋವು ಉಂಟಾಗುತ್ತದೆ. ಕಣ್ಣಿನ ಕನ್ನಡಕವನ್ನು ಧರಿಸದೇ ಇರುವವರು ತಲೆನೋವಿನಿಂದ ಬಳಲುತ್ತಿದ್ದರೆ ನೇತ್ರಶಾಸ್ತ್ರಜ್ಞರನ್ನು ಭೇಟಿ ಮಾಡಿ ನೇತ್ರ ತಪಾಸಣೆ ಮಾಡಿಸಿಕೊಳ್ಳಬೇಕು. ಕೆಲವೊಮ್ಮೆ ಕೆಲವು ಔಷಧಿಗಳು ತಲೆನೋವಿಗೆ ಕಾರಣವಾಗಬಹುದು. ಉದಾಹರಣೆಗೆ, ಹೃದಯ ಕಾಯಿಲೆಯ ಮೇಲೆ ಮತ್ತು ಅಧಿಕ ರಕ್ತದೊತ್ತಡಕ್ಕೆ ತೆಗೆದುಕೊಳ್ಳಲಾದ ಔಷಧಗಳು. 9. ಮೈಗ್ರೇನ್ ತಲೆನೋವಿಗೆ ಆನುವಂಶಿಕ ಹಿನ್ನೆಲೆ ಇರುತ್ತದೆ. ತಲೆಯ ಅರ್ಧ ಭಾಗ ಮಾತ್ರ ನೋವುಂಟು ಮಾಡುತ್ತದೆ. ಇದಕ್ಕೆ ಕಾರಣ ಯಾವುದೇ ಆಹಾರ ಅಲರ್ಜಿ, ಒತ್ತಡ, ಬಿಸಿಲಿನ ಬೇಗೆ, ಪಿತ್ತ ಪ್ರಕೋಪ ಇತ್ಯಾದಿ. 10. ದೀರ್ಘಕಾಲದ ಶೀತ ಅಥವಾ ಸೈನಸ್ ಸಮಸ್ಯೆಗಳು. 11. ಋತುವಿನ ಬದಲಾವಣೆ. 12. ಅತಿಯಾದ ಧೂಮಪಾನ ಇತ್ಯಾದಿ. 13. ಇಡೀ ದಿನ ಮುಚ್ಚಿದ ಕೋಣೆಯಲ್ಲಿ ಉಳಿದುಕೊಳ್ಳುವುದರಿಂದ ದೇಹಕ್ಕೆ ತಾಜಾ ಗಾಳಿ ಸಿಗುವುದಿಲ್ಲ. ಇದು ತಲೆನೋವು ಉಂಟುಮಾಡಬಹುದು. 14. ಇಂದು ವಿದ್ಯುನ್ಮಾನ ಯುಗದಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಕಂಪ್ಯೂಟರ್, ಮೊಬೈಲ್, ಟಿವಿ ಮುಂದೆ ಗಂಟೆಗಟ್ಟಲೆ ಕಾಲ ಕಳೆಯುತ್ತಿದ್ದಾರೆ. ಇದರಿಂದ ತಲೆನೋವು ಉಂಟಾಗುತ್ತದೆ. 2. ಗಂಭೀರ ಕಾಯಿಲೆಗಳಿಂದ ತಲೆನೋವು. 1. ರಕ್ತನಾಳದ ದೋಷಗಳು, ಹೆಪ್ಪುಗಟ್ಟುವಿಕೆ, ರಕ್ತಸ್ರಾವ ಇತ್ಯಾದಿ. 2. ರಕ್ತದ ಅಧಿಕ ಒತ್ತಡ. 3. ವಿವಿಧ ಬಗೆಯ ಜ್ವರಗಳು. 4. ಮೆದುಳು ದಾಹ, ಉದಾಹರಣೆ ಮೆದುಳು ಜ್ವರ, ಮೆದುಳು ಆವರಣಗಳ ದಾಹ, ಮೆದುಳಿನ ಚಳಿ ಜ್ವರ ಇತ್ಯಾದಿ. 5. ಕ್ಯಾನ್ಸರ್, ಮೆದುಳಿನ ಗೆಡ್ಡೆಗಳು. 6. ಗಾಯ, ಪೆಟ್ಟುಗಳಾಗಿದ್ದಾರೆ. 7. ಕಣ್ಣು, ಕಿವಿ, ಹಲ್ಲು, ಕುತ್ತಿಗೆ ಇತ್ಯಾದಿ ಅಂಗ ಸಂಬಂಧಿತ ಸಮಸ್ಯೆ ಇದ್ದರೆ ತಲೆನೋವು. 8. ಇತರ ಸಂಸ್ಥೆಗಳ ರೋಗಗಳು, ಉದಾಹರಣೆ ಜ್ವರ, ಡೆಂಗ್ಯೂ, ಅಧಿಕ ರಕ್ತದೊತ್ತಡ, ಗ್ಲುಕೋಮಾ, ಸೈನಸ್ ನೋವು. 9. ಮೆದುಳಿನ ನರಗಳಿಗೆ ಸಂಬಂಧಿಸಿದ ತಲೆನೋವು. 10. ಕುತ್ತಿಗೆ ನೋವು. ತಲೆನೋವು ನಿವಾರಿಸಲು ಕೆಲವು ಮನೆ ಮದ್ದು. 1. ದಾಲ್ಚಿನ್ನಿ ಮತ್ತು ಜಾಯಿಕಾಯಿಯನ್ನು ಪೇಸ್ಟ್ ಮಾಡಿ ಹುಬ್ಬಿನ ಮೇಲೆ ಹಚ್ಚಿ. 2. ಪಿತ್ತದಿಂದ ತಲೆನೋವು ಬಂದರೆ ತಣ್ಣನೆಯ ಹಾಲು ಕುಡಿಯಿರಿ. 3. ಶುಂಠಿ ಟೀ ತೆಗೆದುಕೊಳ್ಳಿ. 4. ಲವಂಗವನ್ನು ಹುರಿದು ವಾಸನೆ ತೆಗೆದುಕೊಳ್ಳಿ. 5. ನಿಂಬೆ ನೀರನ್ನು ಸೇವಿಸಿ. 6. ಐಸ್ ಶಾಖ ಕೊಡಿ. 7. ಪುದೀನ ರಸಕ್ಕೆ ಆಲಿವ್ ಎಣ್ಣೆಯನ್ನು ಬೆರೆಸಿ ಹಚ್ಚಿಕೊಳ್ಳಿ. 8. 1 ಚಮಚ ಶುಂಠಿ ರಸ ಕುಡಿಯಿರಿ, ಶುಂಠಿ ಪೇಸ್ಟ್ ಹಚ್ಚಿ. 9. 10-15 ತುಳಸಿ ಎಲೆಗಳನ್ನು ನೀರಿನಲ್ಲಿ ಹಾಕಿ ಕುದಿಸಿ. ಕುದಿಸಿದ ನಂತರ ಉಳಿದ ಅರ್ಧ ನೀರಿನಲ್ಲಿ 1 ಚಮಚ ಜೇನುತುಪ್ಪವನ್ನು ಬೆರೆಸಿ ಕುಡಿಯಿರಿ. 10. ಒಂಕಾಳು ತಿನ್ನಿರಿ, ಅದನ್ನು ಬಾಣಲೆಯಲ್ಲಿ ಹಾಕಿ ಬಿಸಿ ಮಾಡಿ. 11. ಚಮಚ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆ, ಚಿಟಿಕೆ ಲವಂಗದ ಪುಡಿ, ಸಂದವ್ ಉಪ್ಪಿನ ಪೇಸ್ಟನ್ನು ಲೇಪಿಸಿ. 12. 1 ಎಸಳು ಬೆಳ್ಳುಳ್ಳಿಯನ್ನು ತಿನ್ನುವುದರಿಂದ ಅಥವಾ ರಸ ಕುಡಿಯುವುದರಿಂದ ತಲೆನೋವು ನಿವಾರಣೆಯಾಗುತ್ತದೆ. 13. ಸೇಬಿನ ಮೇಲೆ ಉಪ್ಪು ಹಾಕಿ ತಿನ್ನಿ. 14. 10 ಗ್ರಾಂ ಪಿಪ್ಪಲಿ, ಶುಂಠಿ, ಜ್ಯೇಷ್ಠಮಧು ಮತ್ತು ಸೋಂಪನ್ನು ಪುಡಿಮಾಡಿಕೊಂಡು 1 ಚಮಚ ನೀರಿನಲ್ಲಿ ಬೆರೆಸಿ ತಲೆಗೆ ಹಚ್ಚುವುದರಿಂದ ಉಪಶಮನ ಸಿಗುತ್ತದೆ. 15. ಸೌತೆಕಾಯಿಯನ್ನು ಕತ್ತರಿಸಿ ಅದರ ವಾಸನೆ ತೆಗೆದುಕೊಳ್ಳುವುದು ಮತ್ತು ಅದರ ರಸದಿಂದ ಮಸಾಜ್ ಮಾಡುವುದರಿಂದ ತಕ್ಷಣವೇ ಪರಿಹಾರ ಸಿಗುತ್ತದೆ. 16. ಸೋರೆಕಾಯಿ ಪೇಸ್ಟ್ ಅನ್ನು ಲೇಪಿಸಿ. ಉತ್ತಮ ಮಾಹಿತಿಗಾಗಿ ಶಿವ ಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.